ಪಂಚಪರಮೇಷ್ಠಿಗಳು ಭಾಗ 8 ಪಂಚಪರಮೇಷ್ಠಿಗಳು ಭಾಗ 8 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಈಗ ನೀವು ಪಂಚಪರಮೇಷ್ಠಿಗಳು ಭಾಗ 8ರಲ್ಲಿ ಕೇಳ್ತಾ ಇದ್ದೀರಿ. 7 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ, ನಿಮ್ಗೆ ಗೊತ್ತಿದೆ, ನೀವು ಕೇಳ್ಕೊಂಡು ಹೋಗಿದ್ದೀರಲ್ವಾ. ನಿಮಗೆ ನಡೀತಿತ್ತು ಪ್ರಶ್ನೋತ್ತರ ಡೈರೆಕ್ಟ್ ನೋಡಿ. ನೀನು ಈಗ ಯಾರು ನೇರವಾಗಿ ಈ ಭಾಗ ಕೇಳಿದ್ರೆ ನನಗೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ, ಅದ್ರ ಜವಾಬ್ದಾರಿ ನಂದಲ್ಲ. ಹಿಂದಿನ ಎಲ್ಲ ಭಾಗಗಳನ್ನ ಕೇಳ್ಕೊಬರ್ಬೇಕು, ಆ ನಂತರನೇ ಇದನ್ನ ಕೇಳಬೇಕು. ನನಗೆ ಗೊತ್ತಿಲ್ಲ ಮತ್ತು ನನ್ನ ತಪ್ಪು ಹೇಳಬೇಡ್ರಿ. ಏನು ಗೊತ್ತಾಗೋದಿಲ್ಲ ಅನ್ಬೇಡ್ರಿ. ಇದೇನು ಸ್ವತಂತ್ರ ಭಾಗ ಅಲ್ಲ, 7 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಇದು 8ನೇ ಭಾಗ ನಡೀತಿದೆ. ಆ 7 ಭಾಗ ಪೂರ ಕೇಳ್ಕೊಬರ್ರಿ, ಹೋಗ್ರಿ. ಮೊದಲನ್ನು ಕೇಳ್ಕೊಂಬರ್ರಿ, ಹೋಗ್ರಿ. ಇಲ್ಲ ಅಂದರೆ ಇದನ್ನು ಕೇಳ್ರಿ, ಕೇಳಿದವ್ರು ಇದ್ರೆ ಇನ್ನು ಕೇಳ್ರಿ. ಇನ್ನು ಕೇಳ್ರಿ. ಎಲ್ಲಿವರೆಗಾಗಿತ್ತು ಅಂದರೆ ಪ್ರಶ್ನೆ 153ವರೆಗೆ ಆಗಿತ್ತು. ಆದ್ರೆ ಅದಾ ಭಾಳ ವೇಗವಾಗಿ ಹೇಳಿದ್ದಿತ್ತಲ್ವ. ಹೋಗ್ಲಪ್ಪ, ಇನ್ನೊಂದು ಸಲ ಹೇಳ್ತೀನಿ ಕೇಳು. ಪ್ರಶ್ನೆ 153. ಉತ್ತಮ ಸಂಯಮ ಗುಣ ಅಂದರೆ ಏನು? ಉತ್ತರ: ಸಮಿತಿಗಳಲ್ಲಿ ವರ್ತಿಸುವ ಮುನಿಗಳ ಅದರ ಪಾಲನೆಗಾಗಿ ಪ್ರಾಣಿಗಳ ಮತ್ತು ಇಂದ್ರಿಯಗಳ ಪರಿಹಾರ ಆಗುತ್ತದೆ. ಅದು ಅವರ 18ನೇ ಗುಣ ಇದೆ. ಇಷ್ಟಾಗಿತ್ತು. ಇನ್ನು ಮುಂದೆ ಪ್ರಶ್ನೆ 154. ಉತ್ತಮ ತಪೋಗುಣ ಅಂದರೆ ಏನು? ಉತ್ತರ: ಕರ್ಮಗಳ ಕ್ಷಯ ಮಾಡಲು ಸಮ್ಯಕ್ ಪೂರ್ವಕ ತಪ ಮಾಡುವುದು. ಇದು ಅವರ 19ನೇ ಗುಣ ಆಯಿತು. ಪ್ರಶ್ನೆ 155. ಉತ್ತಮ ತ್ಯಾಗಗುಣ ಅಂದರೆ ಏನು? ಉತ್ತರ: ಅಂತರಂಗ ಮತ್ತು ಬಹಿರಂಗ 2 ಪ್ರಕಾರದ ಪರಿಗ್ರಹ ತ್ಯಜಿಸಿ ದ್ವಿವಿಧ ತ್ಯಾಗದಿಂದ ಶುದ್ಧರಾಗುವ ಪ್ರಯತ್ನ. ಇದು ಅವರ 20ನೇ ಗುಣ ಇದೆ. ಪ್ರಶ್ನೆ 156. ಉತ್ತಮ ಅಕಿಂಚನೀಯ ಗುಣ ಅಂದರೆ ಏನು? ಉತ್ತರ: ಪ್ರಶ್ನೆ ಸರಿ ಇದೆಯಪ್ಪ ಹೇಳ್ತಿರೋದು? ಎಷ್ಟಾಯಿತು? ಪ್ರಶ್ನೆ 156. ಉತ್ತಮ ಅಕಿಂಚನೀಯ ಗುಣ ಅಂದರೆ ಏನು? ಉತ್ತರ: ಬಾಹ್ಯ ವಸ್ತು ಇರಲಿ ಅಂದರೆ ನೋಡಿ, ಇಲ್ಲಿ ಹೇಗಾಗ್ತದೆ ಅಂತಂದರೆ ಇನ್ನೊಂದು ಸಲ ಕೇಳ್ರಿ. ಉತ್ತರ: ಇಲ್ಲಿ ಏನಿತ್ತು ಪ್ರಶ್ನೆ? ಉತ್ತಮ ಅಕಿಂಚನೀಯ ಗುಣ ಅಂದರೆ ಏನು? ಉತ್ತರ ಕೇಳ್ರಪ್ಪ. ಬಾಹ್ಯ ವಸ್ತುವಂತೂ ಇರಲಿ, ಶರೀರ ಕೂಡ ನನ್ನದು ಅಲ್ಲ ಎಂಬ ಭಾವನೆಯಿಂದ ಅದರ ಸಂಸ್ಕಾರಗಳ ತ್ಯಾಗ. ಇದು ಅವರ 21ನೇ ಗುಣ ಆಯಿತು. ಇನ್ನು ಮುಂದೆ ಇದು ಯಾರ್ದು ಗುಣಗಳು ನಡೀತಾ ಇದ್ದಾವೆ? ಆಚಾರ್ಯ ಪರಮೇಶ್ವರಗಳದ್ದು. ಅರ್ಥ ಆಯ್ತಲ್ಲ? ಇನ್ನು ಮುಂದೆ ಪ್ರಶ್ನೆ 157. ಉತ್ತಮ ಬ್ರಹ್ಮಚರ್ಯ ಗುಣ ಅಂದರೆ ಏನು? ಉತ್ತರ: ಇಂದ್ರಿಯ ವಿಷಯ ಆಶೆಯನ್ನು ತೊರೆದು ನಿಜ ಆತ್ಮ ಬ್ರಹ್ಮನಲ್ಲಿ ರಮಿಸಿ ಬಾಹ್ಯ ದೃಷ್ಟಿ ತೊರೆದು ಅಂತರಂಗದಲ್ಲೇ ಸ್ಥಿತರಾಗುವುದು. ಇದು ಅವರ 22ನೇ ಗುಣ ಆಯಿತು. ಈಗ ಸೂಚನೆ ಕೇಳ್ರಪ್ಪ. ಈವರೆಗೆ ಆಚಾರ್ಯರ 12 ತಪ ಅಲ್ವಾ? ಅಂದರೆ ಬಾಹ್ಯ ತಪ 6, ಅಂತರಂಗ ತಪ 6. ನೀವು ಕೇಳಿದ್ರಲ್ಲ ಹಿಂದೆ, ಅದು ನಿನ್ನೆ ಭಾಗದಲ್ಲಿ ಅಪ್ಪ, ನಿನ್ನೆ ಭಾಗದಲ್ಲಿ ಮುಗಿದಿತ್ತು. ಮತ್ತು ಈಗ ನೀವು ನೇರವಾಗಿ ಕೇಳೋಕೋರು ನಾನು ಏನು ಮಾಡಬೇಕು ಅಲ್ವಾ? ಹಾಗಲ್ಲಪ್ಪ, ನಿನ್ನೆಯ ಭಾಗನ ಕೇಳಬೇಕು. ನಿನ್ನೆಯ ಭಾಗದಲ್ಲಿ ಏನಾಗಿತ್ತು ನಿಮ್ಗೆ? ಆಚಾರ್ಯರದ್ದು ಬಾಹ್ಯ ತಪ 6 ಹೇಳಿದ್ದಿತ್ತು, ಅಂತರಂಗ ತಪ 6 ಹೇಳಿದ್ದಿತ್ತು. ಅಲ್ಲಿಗೆ 12 ಆಗಿದ್ದವು. ಮತ್ತೀಗ 10 ಪ್ರಕಾರದ ಧರ್ಮಗಳ ಬಗ್ಗೆ ಹೇಳೋದಾಯ್ತು ಅಲ್ವಾ? ಹಾಗಾದ್ರೆ ಇನ್ನು ಮುಂದೆ ಏನು ಮಾಡಬೇಕಪ್ಪ? ಏನು ಮಾಡಬೇಕು? 6 ಅವಶ್ಯಕ ಗುಣಗಳ ಬಗ್ಗೆ ಹೇಳಬೇಕಲ್ವಾ? ಪ್ರಾರಂಭ. ನೋಡಿ, ಪ್ರಶ್ನೆ 158. ಸಾಮಾಯಿಕ ನಿರತ ಗುಣ ಅಂದರೆ ಏನು? ಉತ್ತರ: ಸಂಪೂರ್ಣ ಜೀವ ಜಗತ್ತಿನ ಮೇಲೆ ಸಮತಾ ಭಾವನೆಯೇ ಸಾಮಾಯಿಕ ಇದೆ. ಆರ್ದ್ರ ರೌದ್ರ ಧ್ಯಾನ ತ್ಯಜಿಸಿ ದಿನದಲ್ಲಿ 3 ಸಾರಿ ಆತ್ಮಶುದ್ಧಿಗಾಗಿ ಈ ಕ್ರಿಯೆ ಮಾಡುವರು. ಇದು 23ನೇ ಗುಣ ಆಯಿತು ಅಲ್ವಪ್ಪ? 23 ಗುಣ ಅಲ್ವಲ್ಲ? ಪ್ರಶ್ನೆ 159. ಸ್ತವನ ನಿರತ ಗುಣ ಅಂದರೆ ಏನು ಅಲ್ವಾ? ಅದೇ ಪ್ರಶ್ನೆ ಇದೆಯಲ್ಲ. ಪ್ರಶ್ನೆ 159. ಸ್ತವನ ನಿರತ ಗುಣ ಅಂದರೆ ಏನು? ಉತ್ತರ: ಅತಿ ವಿನಯದಿಂದ ಕೈ ಜೋಡಿಸಿ ಪರಮಾತ್ಮನ ಸ್ತುತಿ ಮಾಡುವುದು, ಸ್ತೋತ್ರಗಳನ್ನು ಹೇಳುವುದು. ಇದು ಅವರ 24ನೇ ಗುಣ ಇದೆ. ಪ್ರಶ್ನೆ 160. ವಂದನಾ ನಿರತ ಗುಣ ಅಂದರೆ ಏನು? ಉತ್ತರ: ಮನ ವಚನ ಕಾಯಗಳನ್ನು ಸಂಯಮದಿಂದ ಇರಿಸಿ ಜಿನದೇವನಿಗೆ ನಮಸ್ಕರಿಸುವುದು, ಅಂದರೆ ವಂದನೆ ಮಾಡುವುದು ಅಲ್ವಾ? ಇದು 25ನೇ ಗುಣ ಅವ್ರದ್ದು ಆಯಿತು ಅಲ್ವಾ, ಆಚಾರ್ಯ ಪರಮೇಶ್ವರಗಳದ್ದು. ಇನ್ನು ಮುಂದೆ ಪ್ರಶ್ನೆ 161. ಪ್ರತಿಕ್ರಮಣ ನಿರತ ಗುಣ ಅಂದರೆ ಏನು? ಗೊತ್ತಾಯ್ತು? ಉತ್ತರ ಕೇಳ್ರಿ. ಮನ ವಚನ ಕಾಯಗಳ ಪ್ರವೃತ್ತಿಯಿಂದ ವ್ರತದೊಳಗಡೆ ಬಂದಂಥ ದೋಷಗಳ ನಿವಾರಣೆಗಾಗಿ ಆತ್ಮಶುದ್ಧಿಗಾಗಿ ಪ್ರತಿಕ್ರಮಣ ಮಾಡುವುದು ಅಲ್ವಾ? ಇದು
26ನೇ ಗುಣ ಆಯ್ತು ಅವ್ರದ್ದು. ಇನ್ನು ಮುಂದೆ ಪ್ರಶ್ನೆ 162. ಪ್ರತ್ಯಾಖ್ಯಾನ ನಿರತ ಗುಣ ಅಂದರೆ ಏನು? ಉತ್ತರ: ಮನ ವಚನ ಕಾಯಗಳಿಂದ ಆದ ದೋಷಗಳಿಗೆ ಪ್ರಾಯಶ್ಚಿತ್ತ ಪಡೆದು ದೋಷದ ತ್ಯಾಗವೇ ಪ್ರತ್ಯಾಖ್ಯಾನ ಇದೆ. ಇದು 27ನೇ ಗುಣ ಆಯಿತು. ಇನ್ನು ಮುಂದೆ ಪ್ರಶ್ನೆ 163. ಕಾಯಸರ್ಗ ನಿರತ ಗುಣ ಅಂದರೆ ಏನು? ಉತ್ತರ: ದೇಹದ ಮಮತ್ವ ಬಿಟ್ಟು ವಿಧ ವಿಧ ತಪ ಮಾಡುವುದು. ಇದು ಅವರ 28ನೇ ಗುಣ ಆಯಿತು. ನೋಡ್ರಪ್ಪ, ಸೂಚನೆ ಕೇಳ್ರಿ. ಈವರೆಗೆ ನಿಮಗೆ ಇಲ್ಲಿ ಇದು ಏನು ಮಾಡಿದ್ದಪ್ಪ? 6 ಅವಶ್ಯಕ ಕ್ರಿಯೆ ಹೇಳಿದ್ದೆ ಆಯ್ತಲ್ವಾ? ಇನ್ನು ಮುಂದೆ ಹಾಗಾದರೆ ಪಂಚಾಚಾರ ಗುಣಗಳ ಬಗ್ಗೆ ಹೇಳಲಾಗುತ್ತದೆ ಅಲ್ವಾ? ಹಾಗಿದ್ರೆ ಕೇಳ್ತೀರಿ ನೀವೀಗ. ಪ್ರಶ್ನೆ 164. ದರ್ಶನಾಚಾರ ನಿರತ ಗುಣ ಅಂದರೆ ಏನು? ಉತ್ತರ: ಜಿನದೇವ ಹೇಳಿದ ಸತ್ಯ ಮಾರ್ಗದಲ್ಲಿ ಯಥಾರ್ಥ ದೃಢ ಶ್ರದ್ಧೆ ಇಡುತ್ತಾ ಪರರಿಗೂ ಶ್ರದ್ಧೆ ಉತ್ಪನ್ನ ಮಾಡುವುದು. ಇದು ಅವರ 29ನೇ ಗುಣ ಆಯಿತು. ಪ್ರಶ್ನೆ 165. ಜ್ಞಾನಾಚಾರ ನಿರತ ಗುಣ ಅಂದರೆ ಏನು? ಉತ್ತರ: ಜ್ಞಾನಮೂರ್ತಿಯೇ ಆದ ಅವರು ಜಿನದೇವ ಕಥಿತ ಅಂದರೆ ಜಿನೇಂದ್ರ ಭಗವಾನರು ಅಂದರೆ ಸರ್ವಜ್ಞ ಭಗವಾನರು ಹೇಳಿರುವಂತಹ ಜ್ಞಾನ ನೀಡುತ್ತಾ ತಾವೂ ಕೂಡ ಜ್ಞಾನಾಮೃತ ಸೇವಿಸುವರು. ಇದು 30ನೇ ಗುಣ ಆಯಿತು ಅಲ್ವಾ? ಪ್ರಶ್ನೆ 166. ಚಾರಿತ್ರ್ಯಾಚಾರ ನಿರತ ಗುಣ ಅಂದರೆ ಏನು? ಉತ್ತರ: ಗುಪ್ತಿ ಸಮಿತಿ ವ್ರತ ನಿತ್ಯ ಪಾಲಿಸಿ ರಾಗದ್ವೇಷ ಗೆಲ್ಲುವರು. ಕನ್ನಡಿಯ ಸ್ವಚ್ಛತೆಯಂತೆ ಅಂದರೆ ಕನ್ನಡಿ ಹೇಗೆ ಸ್ವಚ್ಛವಾಗಿ ಕಾಣ್ತದೆ ಆ ರೀತಿ ಚಾರಿತ್ರ್ಯವನ್ನು ಪಾಲಿಸುವರು. ಇದು ಅವರ 31ನೇ ಗುಣ ಆಯಿತು. ಇನ್ನು ಪ್ರಶ್ನೆ 167. ವೀರ್ಯಾಚಾರ ನಿರತ ಗುಣ ಅಂದರೆ ಏನು? ಉತ್ತರ: ಪರಿಶಃ ಉಪಸರ್ಗಗಳು ಎದುರು ಆದಾಗ ತಮ್ಮ ಆತ್ಮಶಕ್ತಿ ಕುಂದದೆಯೇ ದೃಢ ಮನಸ್ಸು ಮತ್ತು ಚಾರಿತ್ರ್ಯದಿಂದ ಕಷ್ಟಗಳನ್ನು ಗೆಲ್ಲುವರು. ಇದು ಅವರ 32ನೇ ಗುಣ ಆಯಿತು. ಪ್ರಶ್ನೆ 168. ತಪಾಚಾರ ನಿರತ ಗುಣ ಅಂದರೆ ಏನು? ಉತ್ತರ: 12 ಪ್ರಕಾರದ ತಪ ಮಾಡುವುದರಲ್ಲಿ ಯಾವಾಗಲೂ ಅವರು ಪ್ರಮಾದ ಅಂದರೆ ನಿರ್ಲಕ್ಷ್ಯ ಮಾಡದೆಯೇ ಕರ್ಮವನ್ನು ಕಳೆಯುವರು. ಇದು ಅವರ 33ನೇ ಗುಣ ಆಯಿತು. ಆಯ್ತಪ್ಪ, ಗೊತ್ತಾಯ್ತಲ್ಲ? ಈಗ ಹಾಗಾದರೆ ಸೂಚನೆ ನಿಮಗೆ. ಈಗ ನಿಮಗೆ ಪಂಚಾಚಾರ ಹೇಳಿದ್ದು ಆಯಿತು, ಇರಲಿ. ಹಾಗಾದರೆ ಇನ್ನು ಮುಂದೆ 3 ಗುಪ್ತಿಗಳ ಬಗ್ಗೆ ಹೇಳಬೇಕು ಅಲ್ವಾ? ಪ್ರಶ್ನೆ 169. ಮನೋಗುಪ್ತಿ ನಿರತ ಗುಣ ಅಂದರೆ ಏನು? ಉತ್ತರ: ಮನಸ್ಸಿನ ಪರಪರಿಣತಿಯನ್ನು ಬಿಡಿಸಿ ಅಂದರೆ ಮನಸ್ಸಿನ ಹೊರ ಪ್ರವೃತ್ತಿಯನ್ನು ಬಿಡಿಸಿ. ಇದರ ಅರ್ಥ ಆಯಿತು. ಇದರ ಅರ್ಥ ಗೊತ್ತಾಯಿತು. ಮನಸ್ಸಿನ ಪರಪರಿಣತಿಯನ್ನು ಬಿಡಿಸಿ ಮನಸ್ಸಲ್ಲೇ ಗುಪ್ತವಾಗಿ ಇರಿಸುವುದು, ತತ್ವಚಿಂತನೆಯಲ್ಲಿ ನಿರತರಾಗುವುದು. ಗೊತ್ತಾಯಿತು? ಇದು 34ನೇ ಗುಣ ಆಯ್ತು ಅವ್ರದ್ದು ಅಲ್ವಾ? ಹೆಂಗ? ಪ್ರಶ್ನೆ 170. ವಚನಗುಪ್ತಿ ನಿರತ ಗುಣ ಅಂದರೆ ಏನು? ಉತ್ತರ ಕೇಳ್ರಿ. ವಚನಗಳ ಶುಭ ಮತ್ತು ಅಶುಭ ಪ್ರವೃತ್ತಿಗಳನ್ನು ನಿಲ್ಲಿಸಿ ಅಂತರಂಗದಲ್ಲಿ ಶುದ್ಧಾತ್ಮ ಭಾವನೆ ಮಾಡುವುದು. ಇದು ಅವರ 35ನೇ ಗುಣ ಆಯಿತು. ಪ್ರಶ್ನೆ 171. ಕಾಯಗುಪ್ತಿ ನಿರತ ಗುಣ ಅಂದರೆ ಏನು? ಉತ್ತರ: ಶುಭ ಮತ್ತು ಅಶುಭ ಶರೀರದ ಪ್ರವೃತ್ತಿಯನ್ನು ತಡೆದು ಶುದ್ಧಾತ್ಮನ ಧ್ಯಾನ ಮಾಡುವುದು. ಇದು ಅವರ 36ನೇ ಗುಣ ಆಯಿತು. ಗೊತ್ತಾಯ್ತಲ್ಲ? ಹಾಗಾದರೆ ನಿಮಗೆ ಇಲ್ಲಿ ಸೂಚನೆ ಏನು ಅಂದರೆ, ಈಗ ಆಚಾರ್ಯ ಪರಮೇಷ್ಠಿಗಳ
36 ಗುಣಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದ್ದು ಆಯಿತು. ಇಲ್ಲಿ ವಿಸ್ತಾರಕ್ಕೆ ಅವಕಾಶ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ವಿಸ್ತಾರ ಮಾಡುವುದಿಲ್ಲ. ಕಾರಣ ಏನು ಅಂದರೆ ನೋಡಿ, ವಿಸ್ತಾರದ ಪ್ರಕರಣಗಳು ಬೇರೆ ಜಾಗದಲ್ಲೇ ಇದೆ. ಯಾಕೆಂದರೆ ನಿಮಗೆ ಅಕಸ್ಮಾತ್ ಯಾವ ವಿಷಯದಲ್ಲಿ ವಿಸ್ತಾರವಾಗಿ ಬೇಕು ಅದನ್ನು ನೀವು ಬೇಕಾದ್ರೆ ಹೇಳಿ ಕಳಿಸ್ರಿ, ಅದರ ಬಗ್ಗೆ ನಿಮಗೆ ವಿಸ್ತಾರವಾಗಿ ಮಾಡಿಕೊಡಲಾಗ್ತದೆ. ಇಲ್ಲಿ ಏನಾಗ್ತದೆ, ಕೇವಲ ಪಂಚಪರಮೇಶ್ವರಗಳ ಎಲ್ಲ ಗುಣಗಳನ್ನ ಅಕಸ್ಮಾತ್ ವಿಸ್ತಾರ ಮಾಡೋದಕ್ಕೆ ಹೋದರೆ ಇದೊಂದು 60-70 ಭಾಗಗಳೇ ಆಗ್ಬೋದು ಅಲ್ವಾ? ಹಾಗೆ ಮಾಡೋದಕ್ಕಾಗಲ್ಲ. ಆ ರೀತಿ ಅಲ್ಲ, ಆ ವ್ಯಾಖ್ಯಾನ ಶೈಲಿ ಬೇರೆ, ಇದು ಪ್ರಶ್ನೋತ್ತರ ಶೈಲಿ ಇದೆ. ಪ್ರಶ್ನೋತ್ತರ ಶೈಲಿ ಆದ್ದರಿಂದ ಇಲ್ಲಿ ನನಗೂ ಕೂಡ ಅನಿವಾರ್ಯ ಇದೆ, ನಾನು ಸಂಕ್ಷಿಪ್ತವಾಗಿ ಅದನ್ನು ಹೇಳಬೇಕಾಗಿದೆ ಅಲ್ವಾ? ಇನ್ನು ಮುಂದೆ ಏನಾಯ್ತು, ಈಗ ಏನಾಯಿತು ಇದಿರೋದೆ. ಹೇಳ್ರಿ ಏನಾಯ್ತಪ್ಪ, ಏನು ನಡೀತಿತ್ತು ಅಂತಂದರೆ ಇಲ್ಲಿ ಈಗೆಲ್ಲ ಅಂದರೆ ಪಂಚಪರಮೇಶ್ವರಿಗಳ ಗುಣಗಳಲ್ಲಿ ಅರ್ಹಂತರದಾಗಿತ್ತು, ಸಿದ್ಧರದಾಗಿತ್ತು, ಆಚಾರ್ಯರದಾಯಿತು. ಈಗ ಯಾರ್ದು ಬೇಕು? ಉಪಾಧ್ಯಾಯ ಪರಮೇಷ್ಠಿಗಳದ್ದು ಪ್ರಾರಂಭ. ಪ್ರಶ್ನೆ ಎಷ್ಟಾಗಿತ್ತು ಯಾರಿಗಾರು ಗೊತ್ತಿದೆ? 171 ಆಗಿತ್ತಲ್ವಾ? ಪ್ರಾರಂಭ. ಪ್ರಶ್ನೆ 172. ಉಪಾಧ್ಯಾಯ ಪರಮೇಷ್ಠಿಗಳ ಮೂಲ ಗುಣಗಳು ಎಷ್ಟು? ಉತ್ತರ 11 ಅಂಗ 14 ಪೂರ್ವ ಒಟ್ಟು 25. ಇಲ್ಲಿ ಈಗ ನಾನು ಹೇಳ್ತಾ ಹೋಗ್ತೀನಿ. ಆದರೆ ನೋಡ್ರಪ್ಪ, ನೀವು ಒಂದು ಬಹಳ ಗಮನ ಇಡಬೇಕಾದ ಒಂದು ವಿಷಯ ಬಿಂದು ಅಂತಂದರೆ, ಒಂದು ಬಹಳ ಮಹತ್ವಪೂರ್ಣ ಸೂಚನೆಯಪ್ಪ. ಇಲ್ಲಾಂದರೆ ಎಲ್ಲ ನಿಮ್ಗೆ ಅನರ್ಥ ಆಗಿ ಹೋಗ್ಬೋದು, ವ್ಯರ್ಥ ಆಗಿ ಹೋಗ್ಬೋದು, ಭಾಳ ಅನ್ಯಾಯ ಆಗ್ತದೆ. ಅದರಿಂದ ಅದು ಹಾಗಾಗಬಾರ್ದು. ಅದು ನೋಡಿರಿ, ಒಂದೊಂದು ಸಲ ಏನಾಗ್ತದೆ ಅಂತ ಅಂದರೆ ನಾವು ಜ್ಞಾನ ಪಡೆಯೋದಕ್ಕೆ ಹೋಗ್ತೀವಲ್ಲ, ಅದು ವಿಪರೀತ ಜ್ಞಾನದ ಪ್ರಾಪ್ತಿ ಆಗ್ತದೆ. ಆ ರೀತಿ ಆಗಬಾರ್ದಪ್ಪ. ಅದಕ್ಕೋಸ್ಕರ ಭಾಳ ಜಾಗ್ರತೆ ಇರಬೇಕು ನಾವು ಜ್ಞಾನ ಪ್ರಾಪ್ತ ಮಾಡ್ಕೊಳ್ಬೇಕಿದ್ರೆ. ಸೂಚನೆ ನೋಡು, ಇಲ್ಲಿ 11 ಅಂಗ 14 ಪೂರ್ವಗಳ ಸಂಪೂರ್ಣ ಜ್ಞಾನ ಉಪಾಧ್ಯಾಯ ಪರಮೇಷ್ಠಿಗಳಿಗೆ ಇರಲೇಬೇಕೆಂದು ಯಾವ ನಿಯಮವೂ ಇಲ್ಲ. ಅಕಸ್ಮಾತ್ ಅವರಿಗೇನಾದ್ರು ಸಂಪೂರ್ಣ ಜ್ಞಾನ ಆದರೆ ಅವರು ಶ್ರುತಕೇವಲಿಗಳು ಆದರು ಎಂದು ಅರ್ಥ. ಇದನ್ನು ನೆನ್ಪಿಟ್ಕೊಳ್ರಿ. ಯಾಕೆಂದರೆ ಇದೇನು ಸಣ್ಣ ವಿಷಯ ಅಲ್ಲ. 11 ಅಂಗ 14 ಪೂರ್ವ ಅರ್ಥ ಆಯಿತು. ಅದರೊಳಗಡೆ ಇನ್ನೂ ಹಾಗೆ ಹೇಳಿದ್ರು ಮಧ್ಯದಲ್ಲಿ ಸಾಕಷ್ಟು ಶಾಸ್ತ್ರಗಳು ಉಳಿತಾವೆ. ಆ ವಿಷಯ ಅಲ್ಲ. 11 ಅಂಗ 14 ಪೂರ್ವದ ಸಂಪೂರ್ಣ ಜ್ಞಾನ ಆದರೆ ಅದೇನು ಸಾಮಾನ್ಯ ವಿಷಯ ಇದೆ? ಸಾಮಾನ್ಯ ವಿಷಯ ಅಲ್ಲ. ಅದು ಅವರು ಶ್ರುತಕೇವಲಿ ಆದರು ಎಂದು ಅರ್ಥ. ಅಲ್ಲಿ ಉಪಾಧ್ಯಾಯ ಪರಮೇಷ್ಠಿ ಅಂತ ಹೇಳಲ್ಲ. ಶ್ರುತಕೇವಲಿನ ಯಾರು ಉಪಾಧ್ಯಾಯ ಪರಮೇಷ್ಠಿ ಅಂತ ಹೇಳಲ್ಲ. ಶ್ರುತಕೇವಲಿ ಪದವೇ ಅತ್ಯಂತ ಭಾರಿ ದೊಡ್ಡ ಒಂದು ಅದು ಪದವಿ, ಅದು ಅರ್ಥ ಆಯಿತು. ಆದರೆ ಶ್ರುತಕೇವಲಿ ಕೂಡ ಸಂಘದಲ್ಲಿ ಧರ್ಮದ ಉಪದೇಶ ಮಾಡ್ತಾರೆ. ಅಂದರೆ ಉಪಾಧ್ಯಾಯರ ಒಂದು ವಿಭಾಗವನ್ನೇ ಅವರು ಇದು ಮಾಡ್ತಾರೆ. ಆ ರೀತಿ ಅಲ್ಲ, ಅದನ್ನು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನೀವು ಮತ್ತೇನಾದ್ರು ಗಟ್ಟಿ ಹಿಡಿದು ಕೂತ್ಕೊಂಡ್ಬಿಟ್ಟಿರಿ, ಮತ್ತೆ ಇಲ್ಲಿ ಉಪಾಧ್ಯಾಯ ಪರಮೇಷ್ಠಿಗಳದ್ದು ಇಷ್ಟು ಗುಣಗಳು ಹೇಳಿದ್ದಿದೆ, ಅವ್ರಿಗೆ ಇಷ್ಟು ಗುಣ ಇರಲೇಬೇಕು, ಅವ್ರು ಇಷ್ಟು ಕಲ್ತಿರಲೇಬೇಕು, ಹಾಗೆ ಮಾಡಬೇಡ್ರಪ್ಪ. ಆ ರೀತಿ ಅಲ್ಲ. ಇನ್ನೊಂದು ಸಲ ಕೇಳ್ತೀರಿ? ಕೇಳ್ರಿ. ಇಲ್ಲಿ 11 ಅಂಗ 14 ಪೂರ್ವಗಳ ಸಂಪೂರ್ಣ ಜ್ಞಾನ ಉಪಾಧ್ಯಾಯ ಪರಮೇಷ್ಠಿಗಳಿಗೆ ಇರಲೇಬೇಕೆಂದು ಯಾವ ನಿಯಮವೂ ಇಲ್ಲ. ಸಂಪೂರ್ಣ ಜ್ಞಾನ ಆದರೆ ಅವರು ಶ್ರುತಕೇವಲಿಗಳಾದರು ಎಂದು ಅರ್ಥ. ಉಪಾಧ್ಯಾಯರಿಗೆ ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳಿಗೆ ಅನುಸರಿಸಿ ತಾತ್ಕಾಲಿಕ ಉಪಲಬ್ಧ ಎಷ್ಟು ಶಾಸ್ತ್ರಜ್ಞಾನ ಯಾಗುವುದೋ ಅಷ್ಟು ಇದ್ದರೂ ಕೂಡ ಉಪಾಧ್ಯಾಯರನ್ನು ಮನ್ನಿಸಬೇಕು. ಕಾರಣ ಈಗಿನ ವರ್ತಮಾನ ಕಾಲದಲ್ಲೂ ಕೂಡ ಉಪಾಧ್ಯಾಯರು ಇರಬಹುದು. ಆದರೆ ಈಗ ಯಾರು ಕೂಡ ಈ ಪ್ರಪಂಚದಲ್ಲಿ ಶ್ರುತಕೇವಲಿ ಇಲ್ಲ, ಆಗಲು ಸಾಧ್ಯ ಇಲ್ಲ. ಅರ್ಥ ಆಯಿತು? ಅದನ್ನ ಗಮನ ಇಡ್ರಿ. ಯಾಕೆಂದರೆ ಇಲ್ಲಿ ಯಾಕೆ ನಾನು ಇದನ್ನ ಸೂಚನೆ ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ಬರುವಂಥ ಪ್ರಶ್ನೋತ್ತರ ವರ್ಣನೆ ಸಂಪೂರ್ಣ ಶ್ರುತ ಜ್ಞಾನ ಅಂದರೆ ಸಂಪೂರ್ಣ ಅದು ಒಂದು ಲೆಕ್ಕದಲ್ಲಿ ಹೇಗಿದೆ ಅಂತಂದರೆ ಶ್ರುತ ಕೇವಲಿಗಳದ್ದೇ ಇದೆ. ಅದು ಆ ರೀತಿ ಇದೆ. ಅದು ಅರ್ಥ ಆಯಿತು? ಯಾಕೆಂದರೆ ಅದು ಶಾಸ್ತ್ರದ ಸಂಪೂರ್ಣ ವರ್ಣನೆ ಮಾಡಿಬಿಡ್ತದೆ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆಗಳು ಪ್ರಾರಂಭ ಅಲ್ವಾ? ಎಷ್ಟಾಗಿತ್ತಪ್ಪ ಪ್ರಶ್ನೆ? ನಿಮಗೆ ನಾನು ಬೇರೆ ಏನಾದ್ರು ಹೇಳಕ್ಕೆ ಹೋದ್ಕೊಳ್ಳಿ ನೀವು ಪ್ರಶ್ನೆನೇ ಮರ್ತು ಬಿಡ್ತೀರಿ. ಎಷ್ಟು ಸಂಖ್ಯೆ ಆಗಿತ್ತು ಅಂತ ಯಾರಿಗೆ ಗೊತ್ತಿದೆ? ಪ್ರಶ್ನೆ ಎಷ್ಟಾಗಿತ್ತು ಯಾರಿಗೆ ಗೊತ್ತಪ್ಪ? ಯಾರಿಗಾರು ಗೊತ್ತಿದೆ? ಹೇಳ್ರಿ ನೋಡೋಣ. 170 ಎಷ್ಟಾಗಿತ್ತಪ್ಪ? ಹೇಳಿ ಬೇಗ 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 ಬೇಗ. ಹೋಯ್ತು ನೋಡಿ, ಮರ್ತೋಯ್ತದು. 72 ಆಗಿತ್ತು. 172 ಆಗಿತ್ತು ಪ್ರಶ್ನೆ. 172 ಅಲ್ವಾ? ಹಾಗಿದ್ರೆ ಇನ್ನು ಮುಂದೆ ನೋಡ್ರಿ. ಹಂಗೆ ಪ್ರಶ್ನೆ 173. 11 ಅಂಗಗಳು ಯಾವುವು? ಉತ್ತರ ಆಚಾರಾಂಗ ಅಂದರೆ 1 ಆಚಾರಾಂಗ, 2 ಸೂತ್ರಕೃತಾಂಗ,
3 ಸ್ಥಾನಾಂಗ, 4 ಸಮವಾಯಾಂಗ, 5 ವ್ಯಾಖ್ಯಾ ಪ್ರಜ್ಞಪ್ತಿ ಅಂಗ, 6 ಜ್ಞಾತೃಧರ್ಮಕಥಾಂಗ, 7 ಉಪಾಸಕಾಧ್ಯಯನ ಅಂಗ, 8 ಅಂತಃಕೃತ್ ದಶಾಂಗ. ನೋಡಿ ಇದರಲ್ಲಿ ಏನು ಅಂತಃಕೃತ್ ದಶಾಂಗ. ಇನ್ನು 9 ಅನುತ್ತರೋಪಪಾದಿಕ ದಶಾಂಗ, 10 ಪ್ರಶ್ನಾ ವ್ಯಾಕರಣಾಂಗ, 11 ವಿಪಾಕ ಸೂತ್ರಾಂಗ. ಸೂಚನೆ ಇಲ್ಲಿ 11 ಆದ್ವಲ್ಲ. ಈಗ ಭಾಳ ಗಮನ ಬೇಕು ಈ ಜಾಗದಲ್ಲಿ, ಭಾಳ ಗಮನ ಬೇಕು ಈ ಜಾಗದಲ್ಲಿ. ನನಗೆ ಗೊತ್ತಿಲ್ಲ, ನೀವು ಎಲ್ಲರೂ ಗೊಂದಲ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ಗೊಂದಲ ಆಗುವ ಜಾಗನೇ ಇದು, ಭಯಂಕರ ಗೊಂದಲ ಆಗ್ತದೆ ಈ ಜಾಗದಾಗೆ. ಭಾಳ ಗಮನ ಕೇಳ್ರಿ ಇಲ್ಲಿ. ಈಗ ಏನು ಹೇಳ್ಕೊಂಬಂದೆ ನಾನೀಗ? ಏನು ಹೇಳ್ಕೊಂಬಂದೆ ಅಂದರೆ 11 ಅಂಗಗಳು ಹೇಳ್ಕೊಂಬಂದೆ ಅಲ್ವಾ? ನೀವು ಕೇಳ್ತಾ ಬಂದ್ರಿ. ಆದರೆ ಈ 12ನೇ ಅಂಗ ಅದರ ಹೆಸರು ದೃಷ್ಟಿವಾದ ಅಂಗ. 12ನೇ ಅಂಗದ ಹೆಸರೇನಪ್ಪ? ದೃಷ್ಟಿವಾದ ಅಂಗ. ಈ ದೃಷ್ಟಿವಾದ ಅಂಗ ಒಂದು ರೀತಿ ಹೇಗೆ ಸಮುದ್ರ ಇರ್ತದೆ ನೋಡ್ರಿ, ಅದೇ ರೀತಿ ನಮೂನಿ ವಿಸ್ತಾರ. ಅದರಲ್ಲಿ ಏನು ಭೇದ ಪ್ರಭೇದಗಳು, ಅಬ್ಬಬ್ಬಬ್ಬಬ್ಬ ದೃಷ್ಟಿವಾದ ಅಂಗ. ಅದು 12ನೇ ಅಂಗ. ಇಲ್ಲೇ ಗೊಂದಲ ಆಗ್ತದೆ. ಆದ್ದರಿಂದ ಗೊಂದಲ ಮಾಡ್ಕೋಬೇಡ್ರಿ. ಈಗ ನಿಮ್ಗೆ ಏನು ಹೇಳಿದ್ದಿದೆ? ಆಚಾರಾಂಗ, ಸೂತ್ರಕೃತಾಂಗ, ಇದನ್ನೆಲ್ಲ 11 ಅಂಗಗಳನ್ನ ಹೇಳ್ಕೊಂಬಂದಿದ್ದಿದೆ. ಈಗ 12ನೇ ಅಂಗದಲ್ಲಿ ಭೇದಗಳಾಗ್ತವೆ ಮೊದಲು. ಹಾಗಾದರೆ ಪ್ರಶ್ನೆ ನೋಡೋಣ. ಪ್ರಶ್ನೆ 174. ದೃಷ್ಟಿವಾದಾಂಗದ ಭೇದಗಳು ಯಾವುವು? ಉತ್ತರ, ಇದರಲ್ಲಿ 5 ಭೇದಗಳಿದ್ದಾವೆ, ಬರ್ಕೊಳ್ರಿ. 1 ಪರಿಕರ್ಮ, 2 ಸೂತ್ರ, 3 ಪ್ರಥಮಾನುಯೋಗ, 4 ಪೂರ್ವಗತ, 5 ಚೂಲಿಕ. ಈಗ ಮತ್ತೆ ಸೂಚನೆ. ಈ 5ರಲ್ಲಿ ಸೂತ್ರ ಮತ್ತು ಪ್ರಥಮಾನುಯೋಗ ಇವುಗಳಲ್ಲಿ ಭೇದ ಇಲ್ಲ. ಇವು ಒಂದೊಂದೇ ಇದ್ದಾವೆ. ಇವುಗಳಲ್ಲಿ ಬೇರೆ ಯಾವುದೇ ಉಪಭೇದ ಇರುವುದಿಲ್ಲ. ಅರ್ಥ ಆಯಿತು? ಮತ್ತು ಪರಿಕರ್ಮದಲ್ಲಿ 5 ಭೇದ, ಪೂರ್ವಗತದಲ್ಲಿ 14 ಭೇದ, ಚೂಲಿಕೆಯಲ್ಲಿ 5 ಭೇದ. ಈ ರೀತಿ ಈ 3ರಲ್ಲಿ ಉಪಭೇದಗಳು ಇದ್ದಾವೆ. ಏನು ಗೊತ್ತಾಯಿತು? ಈಗ ನೀವು ಮತ್ತೆ ಗೊಂದಲ ಮಾಡ್ಕೊಂಡ್ರೆ ನನಗೆ ಗೊತ್ತಿದೆ. ಆ ರೀತಿ ನೀವು ಅಲ್ಲ, ನನಗೆ ಗೊತ್ತಿದೆ. ಇಲ್ಲ. ಈಗ ಇನ್ನೊಂದು ಸಲ ನೇರವಾಗಿ ಹೇಳ್ತೀನಿ ಕೇಳ್ರಿ. ಈಗ 11 ಅಂಗ ಆಯಿತು ಅಲ್ವಾ? ಅದನ್ನ ಹೇಳ್ಕೊಂಬಂದಿದ್ದು ಆಯಿತು. ಅದು ನೀವು ಬರ್ಕೊಂಡಿದ್ರಿ, ಹೋಗಲಿ ಬಿಟ್ರಪ್ಪ. 12ನೇ ಅಂಗ ಬಂತು. ಅದ್ರ ಹೆಸರು ಯಾವ್ದು ಹೇಳು? ಹೇಳ್ರಿ ನೋಡೋಣ. ನೀವೇ ಹೇಳ್ರಿ ನೋಡೋಣ. ದೃಷ್ಟಿವಾದಾಂಗ ಅಲ್ವಾ? ಆ ದೃಷ್ಟಿವಾದಾಂಗದಲ್ಲಿ ಮೊದಲಿಗೆ 5 ಭೇದಗಳು ಆದವು. ಅವು ಯಾವುವು? ಪರಿಕರ್ಮ, ಸೂತ್ರ, ಪ್ರಥಮಾನುಯೋಗ, ಪೂರ್ವಗತ, ಚೂಲಿಕ. ಆದರೆ ಈ 5 ಭೇದಗಳಿದಾವಲ್ಲ, ಇದ್ರ ಒಳಗಡೆ ಮತ್ತೆ ಉಪಭೇದಗಳಿದ್ದಾವೆ. ಮತ್ತೆ ಭಯಂಕರ. ಅದ್ರ ಒಳಗಡೆ ಏನಾಯಿತು ಅಂತಂದರೆ, ಈಗ ಅದ್ರೊಳಗಡೆ ಏನಾಯಿತು ಇದ್ರೊಳಗಡೆ ಅಂತಂದರೆ ಭಾಳ ಮಹತ್ವಪೂರ್ಣ ವಿಷಯ ಇಲ್ಲಿ. ಈ ಸೂತ್ರ ಮತ್ತು ಪ್ರಥಮಾನುಯೋಗ ಇದೆಯಲ್ಲ, ಇವೆರಡು ವಿಷಯ ಬಂದವಲ್ಲ, ಇದ್ರ ಒಳಗಡೆ ಉಪಭೇದಗಳು ಇಲ್ಲ. ಅವು ಒಂದೊಂದೇ ಇದ್ದಾವೆ. ಹಾಗಾದರೆ ಇನ್ನು 3 ಉಳಿದು. ಯಾವ ಉಳಿದುವಪ್ಪ? ಪರಿಕರ್ಮ ಉಳಿತು, ಪೂರ್ವಗತ ಉಳಿತು, ಚೂಲಿಕೆ ಉಳಿತು. ಹಾಗಾದರೆ ಪರಿಕರ್ಮದಲ್ಲಿ 5 ಭೇದ, ಮತ್ತು ಪೂರ್ವಗತದಲ್ಲಿ ಮತ್ತು 14 ಭೇದ, ಚೂಲಿಕೆಯಲ್ಲಿ ಮತ್ತು 5 ಭೇದ ಆಯಿತು ಅಲ್ವಾ? ಈ ರೀತಿ ಈ 3ರಲ್ಲಿ ಉಪಭೇದಗಳು ಆದವು. ಮೊದಲು ಇವು ದೃಷ್ಟಿವಾದಾಂಗದಿಂದ 5 ಭೇದಗಳು ಆದವು. ಮತ್ತೆ ಆ 5 ಭೇದಗಳಲ್ಲಿ 3ರದ್ದು ಬೇರೆ ಬೇರೆ ಭೇದಗಳು ಆದವು ಅಲ್ವಪ್ಪ? ಇದನ್ನು ನಿಮಗೆ ಬಹಳ ವಿಸ್ತಾರ ಏನಾರು ಬೇಕಾದರೆ ನೀವು ಒಂದು ಕೆಲಸ ಮಾಡಬೇಕಾಗ್ತದೆ. ಅಲ್ಲಿ ನಮ್ಮದು ಈಗ ತತ್ವಸೂತ್ರ 263 ಭಾಗಗಳಲ್ಲಿ ರೆಕಾರ್ಡ್ ಆಗಿದೆ ನೋಡಿರಿ, ವಾಯ್ಸ್ ರೆಕಾರ್ಡ್. ನೀವು ಅಲ್ಲಿಗೆ ಹೋಗಿ ಕೇಳಬೇಕು ಇದನ್ನು. ಇಷ್ಟು ವಿಸ್ತಾರವಾಗಿ ಆ ಸ್ಥಳದಲ್ಲಿ ಹೇಳಲಾಗಿದೆ. ಅದನ್ನು ಪ್ರಥಮ ಅಧ್ಯಾಯದಲ್ಲಿ ಶ್ರುತಂ ಮತಿ ಪೂರ್ವಂ ಅನೇಕ ದ್ವಾದಶ ಭೇದಂ, ಆ ಸ್ಥಳದಲ್ಲಿ ಇಷ್ಟು ವಿಸ್ತಾರವಾಗಿ ಅದನ್ನು ಹೇಳಲಾಗಿದೆ. ನೀವು ಆ ವಿಸ್ತಾರಕ್ಕೆ ಅಲ್ಲಿಗೆ ಹೋಗಬೇಕಾಗ್ತದೆ. ಇಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ ವಿಸ್ತಾರಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಇದು ಪ್ರಶ್ನೋತ್ತರ ರೂಪದಲ್ಲಿ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ, ಹಾಗಾಗಿ ಅಲ್ವಾ? ಹಾಗಿದ್ರೆ ಈಗ ಪ್ರಶ್ನೆ ಪ್ರಾರಂಭ. ಪ್ರಶ್ನೆ 175. ಪರಿಕರ್ಮದ 5 ಭೇದಗಳು ಯಾವುವು? 1 ಚಂದ್ರ ಪ್ರಜ್ಞಪ್ತಿ, 2 ಸೂರ್ಯ ಪ್ರಜ್ಞಪ್ತಿ, 3 ಜಂಬೂ ದ್ವೀಪ ಪ್ರಜ್ಞಪ್ತಿ, 4 ದ್ವೀಪ ಸಾಗರ ಪ್ರಜ್ಞಪ್ತಿ, 5 ವ್ಯಾಖ್ಯಾ ಪ್ರಜ್ಞಪ್ತಿ.